ಗೋವಾದ ದಕ್ಷಿಣ ಭಾಗ. ಒಂದೆಡೆ ಅಲೆಗಳು, ಇನ್ನೊಂದೆಡೆ ಕಾಡು, ಜರಿ, ಜಲಪಾತಗಳು. ಮಳೆಗಾಲದಲ್ಲಂತೂ ಮನಸ್ಸಿಗೆ ತುಂಬ ಹತ್ತಿರವಾಗೋ ಜಾಗ. ಓಟದ ಜೀವನಕ್ಕೆ ಒಂದು ಚಿಕ್ಕ ಬ್ರೇಕ್ ಬೇಕಂದಾಗ ನೆನಪಾಗೋದೆ ಈ ಸೌತ್ ಗೋವಾ. ನನ್ನ ಸೆಕೆಂಡ್ ಹೋಮ್ ಅನ್ಸೋ ಇನ್ನೊಂದು ಊರು. ಮಳೆ ಶುರುವಾಯಿತು. ಇಷ್ಟೊತ್ತು ಬಿಸಿಲಿತ್ತಾಯ್ತಾ. ಸೌತ್ ಗೋವಾ ಎಕ್ಸ್ಪ್ಲೋರ್ ಸೀರೀಸ್ನ ಮೊದಲನೇ ಜಾಗ ಕಾಕೋಲೆಮ್ ಬೀಚ್ ಅಂತ ಹೇಳ್ಬಿಟ್ಟು, ಇದು ನಾನು ಫಸ್ಟಿಗೆ ಬಂದಾಗನೇ ಫಿದಾಗಿ ಹೋಗ್ಬಿಟ್ಟಿದೆ ಈ ಜಾಗ ನೋಡಿ. ಮಳೆ ಬಂದು ಥಂಡಿಯಾಗಿ ನಡಕ್ತಾ ಇದ್ದೀನಿ ಹೋಗೋಣ ಕೆಳಗೆ. ಇದು ಸೌತ್ ಗೋವಾದ ಮೋಸ್ಟ್ ಬ್ಯೂಟಿಫುಲ್ ಬೀಚ್ ಅನ್ನೋದು ತಪ್ಪಾಗಲ್ಲ. ಪರ್ಟಿಕ್ಯುಲರ್ ಆಗಿ ನನ್ನ ಫೇವ್ರೇಟ್ ಬೀಚ್ ಇದು. ಯಾಕೆ ಇದು ಮೋಸ್ಟ್ ಬ್ಯೂಟಿಫುಲ್ ಬೀಚ್ ಅಂತ ಹೇಳಿದ್ರೆ, ಇಲ್ಲಿರೋ ಲ್ಯಾಂಡ್ಸ್ಕೇಪ್, ಸುತ್ತಲೂ ದೊಡ್ಡ ಬೆಟ್ಟದ ಮಧ್ಯದಲ್ಲಿರೋ ಈ ಬೀಚ್ ಅದ್ರ ಜೊತೆಗೆ ಯುನೀಕ್ ಆಗಿದೆ. ಯಾಕಂತ ಹೇಳಿದ್ರೆ ಬರೀ ಬೀಚ್ ಅಲ್ಲ, ಇಲ್ಲೊಂದು ವಾಟರ್ ಫಾಲ್ ಕೂಡ ನೋಡಕ್ ಸಿಗತ್ತೆ. ನಂಗೆ ಈ ಬೀಚ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಯಾಕೆ ಆಗ್ತಿತ್ತು ಅಂತ ಹೇಳಿದ್ರೆ, ತುಂಬಾ ಕಮ್ಮಿ ಜನ ಬರ್ತಾ ಇದ್ರು ಮುಂಚೆ. ಜೊತೆಗೆ ಅಲ್ಲೊಂದು ಜಾಗ ಇದೆ, ಡ್ರೀಮರ್ಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು, ತುಂಬಾ ಬ್ಯೂಟಿಫುಲ್ ಆಗಿದೆ ಅದು. ಈ ಚಂದದ ದಾರಿಯಲ್ಲಿ ಚಿಕ್ಕದಾಗಿ ಟ್ರೆಕ್ ಮಾಡ್ಕೊಂಡು ಹೋದ್ರೆ ಈ ಕಾಕೋಲೆಮ್ ಬೀಚ್ ನ ಆಕ್ಸೆಸ್ ಮಾಡಬಹುದು. ಮತ್ತೆ ಇದು ಪ್ರೈವೇಟ್ ಜಾಗ ಆಗಿರೋದ್ರಿಂದ 50 ರೂಪಾಯಿ ಪೇ ಮಾಡ್ಬೇಕು ಈ ಬೀಚ್ ಆಕ್ಸೆಸ್ ಮಾಡಕ್ಕೆ. ಮುಂಚೆ ಇರ್ಲಿಲ್ಲ, ಮುಂಚೆ ತುಂಬಾ ಸಲ ಬಂದು ಹೋಗಿದ್ದೀನಿ. ಬೀಚ್ ಎಲ್ಲ ಬಂದ್ಬಿಟ್ಟು ನನ್ ಕ್ಯೂರಿಯಾಸಿಟಿ ಇರೋದು ಇಲ್ಲಿರೋ ವಾಟರ್ ಫಾಲ್ ಬಗ್ಗೆ. 23ರಲ್ಲಿ ಬಂದಿದೆ, ಅವಾಗ ನೋಡಕ್ ಸಿಕ್ಕಿರ್ಲಿಲ್ಲ. ಜೂನಲ್ಲಿ ಬಂದಿದ್ದು ಆದ್ರೂ ಸಿಕ್ಕಿರ್ಲಿಲ್ಲ. ಇವಾಗ ನೋಡೋಣ. ಬಂದ್ವಿ ಇಲ್ಲಿಗೆ. ಇಲ್ಲೇನಿದೆ, ಇದು ಬೀಚ್. ಇದು ಹೇಗೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ ಎಷ್ಟು ಚಂದ ಇದೆ ಗೊತ್ತಾ. ವಾಟರ್ ಫಾಲ್ ಎಷ್ಟು ಚಂದ ಇದೆ, ತುಂಬಾನೇ ಪೀಸ್ಫುಲ್ ಆಗಿದೆ. ಮತ್ತೆ ಜನನೂ ಕಮ್ಮಿ. ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಜನ ಕಂಡ್ರು. ಇವಾಗ ನೋಡಿ, ಇಲ್ಲೂ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಇವತ್ತು ಮಳೆ ಇದೆ, ವಾಟರ್ ಫಾಲ್ ಚೆನ್ನಾಗೇ ಇದೆ. ಇನ್ನು ತುಂಬಾ ಮಳೆ ಇದ್ದಾಗಂತೂ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ನಿಮ್ಗೆ ಟೋಟಲ್ ಆಗಿ 2 ವಾಟರ್ ಫಾಲ್ ಸಿಗತ್ತೆ. ಇಲ್ಲೊಂದು ವಾಟರ್ ಫಾಲ್ ಇದೆ ನೋಡಿ, ಚಿಕ್ಕದು, ಚಿಕ್ಕದಾಗಿ ನೀರು ಬೀಳ್ತಿದೆ, ಅದು ಚೆನ್ನಾಗಿದೆ. ಒಂದು ಚಿಕ್ಕ ಐಲ್ಯಾಂಡ್ ತರ ಅನ್ಸ್ಬಿಡತ್ತೆ ಇಲ್ಲಿ ಬಂದಾಗ. ಬೀಚ್ ಓನರ್ ಸಿಕ್ಕಿದ್ರು, ಇರೋದ ಮಾತಾಡ್ತೀನಿ. ಬನ್ನಿ, ನಿಮ್ಮ ಹೆಸರೇನು? ನಿಮ್ಮದೇ ಬೀಚ್ ಆಯಿತು. 50 ರೂಪಾಯಿ ಹೋಗ್ತೀರಾ ನೀವು? ಫಾಲ್ಸ್ ಅಲ್ಲಿ ಒಂದ್ ಸ್ವಲ್ಪ ಬಿದ್ದು ಒದ್ದಾಡಿ ಇವಾಗ ಇಲ್ಲಿಂದ ಹೊರಡೋ ಟೈಮ್. ಇಲ್ಲಿಂದ ಇವಾಗ ನೆಕ್ಸ್ಟ್ ಜಾಗಕ್ಕೆ. ಎಲ್ಲಿಗೆ ಅಂತ ಹೇಳಿದ್ರೆ ನೇತ್ರಾವಳಿಗೆ. ಬೀಚ್ ಮತ್ತೆ ವಾಟರ್ ಫಾಲ್ ನೋಡಿದ್ರಿ, ಇವಾಗ ಬರೀ ಒಂದು ವಾಟರ್ ಫಾಲ್ ನೋಡಕ್ ಹೋಗ್ತಾ ಇದೀನಿ. ಇಲ್ಲಿ ಒಂದ್ 2-3 ವಾಟರ್ ಫಾಲ್ ಗಳಿದೆ. ಫಸ್ಟ್ ನಾನು ಇವಾಗ ಹೋಗ್ತಾ ಇರೋದು ಮೈನಾಪಿಗೆ. ಪರ್ಟಿಕ್ಯುಲರ್ ಆಗಿ ಮೈನಾಪಿಗೆ ಯಾಕೆ ಹೋಗ್ತಾ ಇದೀನಿ ಇವಾಗ ಅಂತ ಹೇಳಿದ್ರೆ, ಬರೀ ಒಂದು ವಾಟರ್ ಫಾಲ್ ಅಲ್ಲ, ಅದ್ರ ಜೊತೆಗೆ ಅಲ್ಲಿಗೆ ಹೋಗೋ ದಾರಿ. ಈ ದಾರಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ತುಂಬಾನೇ ಸೀನಿಕ್ ಆಗಿರೋ ಜಾಗಗಳಿವು, ಲೈನ್ ಮಾಡಕ್ ಪದಗಳಿಲ್ಲ, ಅಷ್ಟು ಚೆನ್ನಾಗಿದೆ ಈ ಜಾಗ. ಮಳೆ ಬಂದು ಹೋಗಿರೋದ್ರಿಂದ ಫುಲ್ ಗುಡ್ಡದಲ್ಲೆಲ್ಲ ಇಬ್ನಿ ತುಂಬ್ಕೊಂಡಿದೆ, ಜೊತೆಗೆ ಇಲ್ಲಿರೋ ಗದ್ದೆಗಳು. ಮುಂದೆ ಹೋಗ್ತಿದ್ದಂಗೂ ಇದೇ ರೀತಿ ಗದ್ದೆಗಳು ಸಿಗತ್ತೆ, ಕಾಡ್ ಸಿಗತ್ತೆ, ಜೊತೆಗೆ ಒಂದಷ್ಟು ಚಿಕ್ಕ ಪುಟ್ಟ ಹಳ್ಳಿಗಳು ಸಿಗತ್ತೆ. ನಾನು ಉಳ್ಕೊಂಡಿರೋದು ಕಾಕೋಲೆಮ್. ಅಲ್ಲಿಂದ ಮೈನಾಪಿಗೆ ಒಂದು 38 ಕಿಲೋಮೀಟರ್ ಆಗತ್ತೆ. ಅದೇ ವರ್ತ್ ಹೋಗೋದು. ಯಾಕೆ ನೋಡೋಣ ಬನ್ನಿ. ಈ ಚಂದದ ದಾರಿ ದಾಟಿದ್ರ ಮೇಲೆ ಕೂಡಲೇ ನಿಮ್ಗೆ ಒಂದು ವಾಟರ್ ಫಾಲ್ ಸಿಗತ್ತೆ. ಇಲ್ಲೇ ಇದೆ ಅದು. ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ ನಿಮಗೆ, ಹತ್ರ ಬಂದು ಕೂಡಲೇ ಗೊತ್ತಾಗತ್ತೆ. ಇದೆ ಆ ವಾಟರ್ ಫಾಲ್. ಎಷ್ಟು ಚಂದ ಇದೆ ನೋಡಿ. ಸಗದಾಗಿಲ್ಲ, ಈಸಿ ಆಗಿದೆ ಆಕ್ಸೆಸ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಆಳನೂ ಇಲ್ಲ, ನೀರಲ್ಲಿ ಆರಾಮಲ್ಲಿ ಆಡ್ಬೋದು. ಅದೇ ಮೇನ್ ರೋಡ್ ಅದು. ಇದು ವಾಟರ್ ಫಾಲ್. 2 ಸ್ಟೆಪ್ ಇದೆ. ಇದೊಂದು ಸ್ಟೆಪ್, ಇದು ಮೇಲ್ಗಡೆ ಒಂದು ಸ್ಟೆಪ್ ಇದೆ. ಇದು ಮತ್ತಂದ್ರೆ ನಾವು ಕೆಳಗಿದ್ವಿ. ತುಂಬ ರಿಸ್ಕಿ ಇದು ಇಲ್ಲಿಗೆ ಬರೋದು, ಜಾರತ್ತೆ, ಮಳೆ ಅಲ್ಲ. ಈಗ ಬಂದಿರೋದು ಸೆಕೆಂಡ್ ಲೇಯರಿಗೆ. ಚೆನ್ನಾಗಿದೆ ಅಲ್ಲ ಇದು? ಸೇಮ್ ಇದೆ, ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಲ್ಲಷ್ಟು ಹೈಟಿಂದ ಬೀಳತ್ತೆ, ಅಲ್ಲೂ ಅಷ್ಟೇ ಹೈಟಿಂದ ಬೀಳತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ. ಇಲ್ಲಿ ಮುಂದೆ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟ್ ಹಿಂದೆ ನಿಮ್ಗೆ ಇಲ್ಲೊಂದು ಒಳ್ಳೆ ಪ್ಯಾನೋರಮಿಕ್ ವ್ಯೂ ಸಿಗತ್ತೆ. ಅಂಬೇಘಾಟ್ ಚೆಕ್ ಪೋಸ್ಟ್ ಇದು. ಅಲ್ಲಿಂದ ಮೇಲೆ ಹತ್ಕೊಂಡು ಬಂದ್ವಿ, ಈಗ ಇಲ್ಲಿಂದ ಕೆಳಗಿಳಿತಾ ಇದೀವಿ.
ಇವಾಗ ಮೈನಾಪಿ ಬದಲು ಸಾವರಿ ವಾಟರ್ ಫಾಲಿಗೆ ಹೋಗ್ತಾ ಇದ್ದೀನಿ. ಮಳೆ ಜಾಸ್ತಿ ಆಗಿರೋದ್ರಿಂದ ಮೈನಾಪಿ ವಾಟರ್ ಫಾಲಿಗೆ ಬಿಡ್ತಾ ಇಲ್ಲ. ಮಳೆ ಕಮ್ಮಿ ಆದಾಗ ಅಲೋ ಮಾಡ್ತಾರಂತೆ. ಮೈನಾಪಿ ವಾಟರ್ ಫಾಲ್ ಕ್ಲೋಸ್ ಆಗಿದ್ರೆ ನಿಮ್ಗೆ ಸಾವರಿ ವಾಟರ್ ಫಾಲ್ ನೋಡಕ್ ಸಿಗುತ್ತೆ. ಸಾವರಿ ವಾಟರ್ ಫಾಲ್ ಬರೀ 1 ಕಿಲೋಮೀಟರ್ ಅಷ್ಟೇ, ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು. ಇದು ಚೆನ್ನಾಗಿದೆ, ಎರಡು ನಿಯರ್ ಬೈ ಇದೆ. ಸಾವರಿ ನೋಡ್ಕೊಳ್ಳೋಣ ಫಸ್ಟ್. ಇವಾಗ ಮೈನಾಪಿ ಮತ್ತೆ ತೋರಿಸ್ತೀನಿ. ವ್ಯೂ ನೋಡಿ ಇಲ್ಲಿಂದ ಚೆನ್ನಾಗಿದೆ. ಹೋಗೋದಾರೆ ಹೀಗಿದೆ, ತುಂಬಾ ಕಷ್ಟ ಅನ್ಸಲ್ಲ. ಟ್ರೆಕ್ ಒಂದು 50-100 ಮೀಟರ್ ಅಷ್ಟೇ. ಒಂದ್ ಸ್ವಲ್ಪ ಇಳಿಬೇಕು. ಇಳಿಬೇಕಾದ್ರೆ ಈಸಿ, ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಫಸ್ಟ್ ನೋಡ್ತಾ ಇರೋದಿದ್ನ ಇದೇನಂತ ಗೊತ್ತಿಲ್ಲ ನನಗೆ. ನಾನು ಗೂಗಲ್ ಅಲ್ಲೇ ನೋಡ್ಬೇಕಿದ್ದ ಏನಂತ ಹೇಳ್ಬಿಟ್ಟು. ಇವಾಗ ಕಾಯಿಲೆ ಬಿದ್ದಂಗಿದೆ, ಅದು ಹೊಟ್ಟೆಗೆ ತಿಂದಿಲ್ಲ. ಅದು ಇಲ್ಲಿಂದ ಕಾಣುತ್ತೆ. ವಾವ್, ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬಾ ನೀರಿದೆ. ಬಂದು ಬೇಸಿಗೆ. ಸ್ಥಳೀಯರು ಸಾವರಿ ಅಂತ ಕರೆಯೋ ಈ ಜಲಪಾತಕ್ಕೆ ನೇತ್ರಾವಳಿ ಜಲಪಾತ ಅಂತಲೂ ಕರೀತಾರೆ. ವರ್ಷದ ಬಹಳಷ್ಟು ದಿನ ಪ್ರಶಾಂತವಾಗಿರುತ್ತೆ ಈ ಜಾಗ. ಮಳೆ ಬಿದ್ದಾಗ ತನ್ನ ರೌದ್ರಾವತಾರ ತೋರಿಸುತ್ತೆ. ಸಿಕ್ಕಾಪಟ್ಟೆ ನೀರು ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಟೈಮು ನೋಡಿ ಇಲ್ಲಿ. ವಾಟರ್ ಫಾಲಲ್ಲಿ ಸಿಕ್ಕಾಪಟ್ಟೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಮೈಗೆಲ್ಲ ಥಂಡಿ ಆಗ್ತಿತ್ತಲ್ಲ, ಅದಕ್ಕೆ ನಾನು ನಾನೇ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ. ಏನು ಮಾತಾಡೋದಲ್ಲಿ, ಆದರೆ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಹೋಗುವಾಗ ಹೇಗಿತ್ತು, ಅದಾದ್ರ ಮೇಲೆ ರಾಕ್ಷಸ ರೂಪ ತಾಳತ್ತಂತಾರಲ್ಲ, ಆ ರೀತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನೀರು ಜೊತೆ ಯಾವತ್ತೂ ಆಟ ಆಡಬಾರ್ದು ಅನ್ನೋ ನಿದ್ದಕ್ಕೆ. ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬರೀ ಒಂದು 5-10 ನಿಮಿಷದಲ್ಲಿ ಫುಲ್ ಚೇಂಜಸ್ ಆಯ್ತಾ. ಸಾವರಿ ಆಯಿತು. ಇವಾಗ ನೆಕ್ಸ್ಟ್ ಲೊಕೇಶನಿಗೆ ನಾನು ಉಳ್ಕೊಂಡಿರೋ ಜಾಗ ಬಂಕೆಂಡ್ರು ಅಂತ ಹೇಳ್ಬಿಟ್ಟು ಹಾಸ್ಟೆಲ್. ಇದು ಸೌತ್ ಗೋವಾ ಬಂದಾಗ ಇಲ್ಲೇ ಉಳ್ಕೊಳ್ಳೋದು, ಯಾಕಂದರೆ ನನ್ನ ಬಜೆಟಲ್ಲಿ ಇರುತ್ತೆ. ಹೆಚ್ಚಾಗಿ ನಾನು ಇದೇ ರೂಮಲ್ಲಿ ಉಳ್ಕೊಂಡಿರೋದು. ಮಿಕ್ಸ್ಡ್ AC ರೂಮ್ಸ್ಗಳು ಇವೆಲ್ಲ. ನನ್ನ ಕೆಲವು ದಿನಗಳ ಮನೆ ಇದು. ಪಾಲೋಲಿನ್ ಬೀಚ್ ಲೇನ್ ಇದು. ಲೋಕಲ್ ಫುಡ್ನ ಟ್ರೈ ಮಾಡ್ಬೇಕಂತ ಇದ್ದೀರಾ ಅಂತ ಹೇಳಿದ್ರೆ ಈ ಲೇನಲ್ಲಿ ಫುಡ್ನ ಟ್ರೈ ಮಾಡ್ಬೋದು. ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳಿದಾವೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ಅಷ್ಟೇ ಒಳ್ಳೆ ಬ್ರೇಕ್ಫಾಸ್ಟ್ಗಳು ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ 400-500 ರೂಪೀಸ್ ಒಂದು ಟೈಮಿಗೆ ಸ್ಪೆಂಡ್ ಮಾಡಬೇಕು. ನಾವು ಇವಾಗ ತುಂಬ ಬಜೆಟ್ ಟ್ರಿಪ್ಪಲ್ಲಿ ಇದ್ದೀವಿ, ಅದೆಲ್ಲ ಮಾಡೋಕ್ಕಾಗಲ್ಲ. 40 ರೂಪಾಯಿ ಕಾಫಿ ಕೊಟ್ಬಿಟ್ಟೆ ಹೊಟ್ಟೆ ಉಸ್ಕೊಳ್ತಾ ಇದ್ದೀನಿ. ಹೆಚ್ಚಿನ ದಿನಗಳಲ್ಲಿ ಬೆಳಗ್ಗೆ ಮುಂಚೆ ಬೇಗ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀನಿ. ಬರ್ಬೇಕಾದ್ರೆ ಸಂಜೆ ಆಗುತ್ತೆ, ಅವಾಗ ಕಾಫಿ ಇಟ್ಕೊಂಡು ಈ ಬೀಚಲ್ಲಿ ಒಂದು ವಾಕ್ ಹೋಗೋದು. ಯಾವಾಗ ರೆಸ್ಟ್ ಮಾಡ್ತೀನಿ ಅವಾಗ ಬೆಳಗ್ಗೆ ಮುಂಚೆ ಬರ್ತೀನಿ ಇಲ್ಲಿಗೆ, ಈ ಬೀಚಿಗೆ ಕಾಫಿ ಇಟ್ಕೊಂಡು. ಅದ್ರ ಜೊತೆಗೆ ಇಲ್ಲೊಂದು ಒಳ್ಳೆ ಕಾಫಿ ಹುಡ್ಕೋದು ತುಂಬ ಕಷ್ಟ. ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇವಾಗ ಕಾಫಿಗೆ. ಫಸ್ಟಲ್ಲಿ ಮುಟ್ತಾ ಇರೋದಿದ್ನ ಅಣ್ಮೆ ಮುಡ್ದಂಗೆ ಆಗ್ತಿದೆ. ನಂಗೆ ಗೊತ್ತಿಲ್ಲ ಇದಕ್ಕೆ ಏನು ಮೀನು ಅಂತಾರಂತ. ಹಾವು ಮೀನು ಅಂತಿದ್ವಿ. ನಂಗೆ ಇಷ್ಟ ಆಯ್ತಾ ಇದು ಸಿಗಡಿ. ಇಲ್ಲಿ ನೋಡಿ, ಇಲ್ಲಿ ಸಿಗಡಿಗಳು ಎಷ್ಟಿಷ್ಟು ದೊಡ್ಡದಿದೆ. ಸತ್ತೋಗುತ್ತೆ. ಹೋಗು ಮಾರೆ ಎಲ್ಲಾಯ್ತು. ಹಾಂ ಹೋಯ್ತು, ಬಾಯ್. ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಒಂದಿನ ಮೀಟ್ ಆಗಿ ಹೋಯ್ತು. ಅರೆ ನಾ ಬಿಟ್ಟೆ, ಅವರದನ್ನ ಹಿಡ್ಕೊಳಕ್ಕೆ ಹೋದ್ರು. ಅದೇ ತಪ್ಸ್ಕೊಂಡು ಹೋಯ್ತದು. ಕೈನಾತೆ ಖತಾತ್ ಇದು ತಿಂತಾರ. ಪಂಚಮಶ್ಲಿ ಲೇ ಚಿಕ್ಕ ದೋಣಿಗಳಿಂದ ಹತ್ರದಲ್ಲಿ ಮೀನುಗಾರಿಕೆ ಮಾಡ್ಕೊಂಡು ಬರ್ತಾರೆ. ಪಾಲೋಲಿಂ ಬರ್ಬೇಕಾದ್ರೆ ಎಂಟ್ರಿಯಲ್ಲೇ ಹೈವೇದು ಅಂಡರ್ ಪಾಸ್ ಇದೆ, ಅಲ್ಲಿ ಮೀನು ಮಾರಾಟಕ್ಕೆ ಇಟ್ಟಿರ್ತಾರೆ. ಇವೆಲ್ಲ ದಿನ ಇರತ್ತೆ, ದಿನ ಫ್ರೆಶ್ ಮೀನು ಸಿಗೋದೆ ನಿಮ್ದಲ್ಲಿ. ಇದು ನದಿ ನೀರು ಸಮುದ್ರಕ್ಕೆ ಸೇರೋ ಜಾಗ ಇದು. ನಾನು ಯಾವಾಗಲೂ ಆ ಕಡೆ ಹೋಗ್ತೀನಿ. ಇವಾಗ ನೀರಿದೆ ಅಲ್ವಾ, ಬೋಟಲ್ಲೇ ಹೋಗ್ಬೇಕು. ಎಲ್ಲಿ ಬೋಟಿಂಗಿಗೆ ಬರ್ಬೋದು ನೀವು ಇಲ್ಲಿ ಏನಾದ್ರು ಬೋಟಿಂಗಿಗೆ ಬಂದ್ರೆ ಇಲ್ಲಿಂದ ಆ ಕಡೆ ಸೈಡ್ ಕರ್ಕೊಂಡು ಹೋಗ್ತಾರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಜೊತೆಗೆ ಬ್ಯಾಲೆನ್ಸಿಂಗ್ ರಾಕ್ ಇದೆ. ರೋಡಲ್ಲೇ ತೋರಿಸ್ಬಿಡ್ತೀನಿ, ಯಾಕಂದ್ರೆ ನಾನು ಆಲ್ರೆಡಿ ಹೋಗಿದ್ದೀನಿ. ಇಲ್ಲಿ ಬರೀ ಬೋಟಿಂಗ್ ಅಲ್ಲ, ಮಳೆ ಬಿಟ್ಟಾಗ ಸಮುದ್ರದಲ್ಲಿ ಕಯಾಕಿಂಗ್, ಜೊತೆಗೆ ಇಲ್ಲಿಂದ ಬಟರ್ಫ್ಲೈ ಬೀಚ್, ಟರ್ಟಲ್ ರಾಕ್ ತನಕ ಇಲ್ಲಿಂದ ಬೋಟಲ್ಲಿ ಹೋಗ್ಬೋದು. ನಾನು ಒಂದ್ಸಲಿ ಆ ಕಡೆ ಹೋಗಿದ್ದೆ. ಇಲ್ಲಿ ನೀರು ಫುಲ್ಲು ಕಮ್ಮಿ ಆಗುತ್ತೆ, ಆರಾಮಲ್ಲಿ ನಡ್ಕೊಂಡು ಹೋಗ್ಬೋದು ಇಲ್ಲಿ ಆಯ್ತಾ. ನಾನು ಅವತ್ತೊಂದು ಹಂಗೆ ಹೋದೆ, ಅಲ್ಲಿ ಹೋಗ್ಬಿಟ್ಟು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಬೇಗ ಬಂದಿಲ್ಲ, ತುಂಬಾ ಹೊತ್ತಿದ್ದೆ. ಇಲ್ಲಿ ಫುಲ್ ಇದೇ ರೀತಿ ನೀರು ತುಂಬ್ಕೊಂಡ್ಬಿಟ್ಟು ಬೋಟ್ ಅವ್ರಿಗೆ ಕರೆದು ಅಲ್ಲಿಂದ ಈ ಕಡೆ ಬರಕ್ಕೆ 200 ರೂಪಾಯಿ ತಗೊಂಡ್ರು. ಆ ಕಡೆ ಸನ್ಸೆಟ್ ಸ್ಪಾಟ್ ಇದೆ, ತುಂಬಾ ಚೆನ್ನಾಗಿದೆ ಆ ಜಾಗ. ಇದು ಆ್ಯಕ್ಚುಲಿ ಗಟ್ಟಿ ಇರುತ್ತೆ ಆಯ್ತಾ, ತಿನ್ನಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಇದು ನಾರ್ಮಲ್ ಬನ್ ಆಯ್ತಾ. ನಾನು ಇವಾಗ ತಿಂದಿದ್ದು ಕಡಕ್ ಪಾವ್ ಅಂತಾರೆ ಅದಕ್ಕೆ. ಬೆಳಗಿನ ಬ್ರೇಕ್ಫಾಸ್ಟ್ ಹೆಚ್ಚಾಗಿ ಇಲ್ಲ.
ಮಧ್ಯದಲ್ಲಿ ಇನ್ನೊಂದು ಜಾಗನ ಇನ್ಕ್ಲೂಡ್ ಮಾಡ್ತೀನಿ. ಈ ಜಾಗದ ಹೆಸರು ಪಡಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿರೋ ವಾಟರ್ ಫಾಲ್ ಅಷ್ಟೇ ಇದು. ಈ ಜಾಡಕ್ಕಾಗೋ ಜಾಗದಲ್ಲಿರೋ ನೀರು ಜೊತೆಗೆ ಒಂದು ಚಿಕ್ಕ ವಾಟರ್ ಫಾಲ್ ಇದೆ. ವಾಟರ್ ಫಾಲ್ ಈ ಜಾಡಕ್ಕೆ ಮಾಡೋದು ತುಂಬಾ ಒಳ್ಳೆ ಜಾಗ. ಇಳಿಯೋಣ ಹೋಗಿ. ನೋಡಕ್ ಸುಂದರವಾಗಿದೆ, ಜೊತೆಗೆ ಆಳನೂ ಇದೆ. ಈಜ್ ಬಂದ್ರೆ ಮಾತ್ರ ಇಳಿಬೇಕು. ಪೀಕ್ ಸಮ್ಮರಲ್ಲಿ ಅಷ್ಟೇನು ಚೆನ್ನಾಗಿರಲ್ಲ, ಅದ್ರ ಮುಂಚೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಪಡಿ ವಾಟರ್ಫಾಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಕೆಲವೇ ಮನೆಗಳಿರೋ ಹಳ್ಳಿ. ಆ ಹಳ್ಳಿಗೆ ಹೋಗೋ ದಾರಿಯಲ್ಲಿ ಸಿಗೋ ಪ್ಯಾನಾರಾಮಿಕ್ ವ್ಯೂ ಮಾತ್ರ ಅದ್ಭುತ. ಪಾಲೋಲಮಿಂದ ಒಂದೊಂದಾಗಿ ಬೀಚ್ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಬಟರ್ಫ್ಲೈ ಬೀಚ್ ಸಿಗುತ್ತೆ. ತುಂಬಾ ದೂರ ಆಗಲ್ಲ, ಒಂದು 8 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ನೆಕ್ಸ್ಟ್ ಅಗೊಂಡ ಬರುತ್ತೆ, ಮುಂದೆ ಕಾಬೋಡಿ ರಾಮ ಬರುತ್ತೆ. ಅಲ್ಲಿ ಪೆಬಲ್ ಬೀಚು ನಿಮ್ಗೆ ಸಿಗುತ್ತೆ. ಬಂದ್ವಿ ಅಗೊಂಡ ಕಡೆ. ಇವಾಗ ಅಗೊಂಡ ಬೀಚಲ್ಲಿ ಇದ್ದೀವಿ. ಸೂರ್ಯ ನೆತ್ತಿ ಮೇಲೆ ನರ್ತನ ಮಾಡ್ತಿದ್ದಾನೆ. ಸ್ವಲ್ಪ ಸಮಯದಿಂದ ಮೋಡ ಮಳೆ, ಇವಾಗ ಒಳ್ಳೆ ಬಿಸಿಲು. ಈ ಬೀಚು ಅಷ್ಟೇ ತುಂಬಾನೇ ಸೀನಿಕ್ ಆಗಿದೆ. ಇದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಿರೋ ಒಂದು ಒಳ್ಳೆ ಬೀಚ್ ಇದು. ಅಗೊಂಡದಲ್ಲಿ ಇನ್ನೊಂದು ಮೇನ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಇಲ್ಲಿರೋ ಬ್ಯಾಕ್ ವಾಟರ್ ಕಾಯಾಕಿಂಗ್, ಜೊತೆಗೆ ಸೀಸನ್ ಅಲ್ಲಿ ಬೇರೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿನೂ ಇರುತ್ತೆ. ಅಗೋಡ ಬೀಚ್ ಒಂದು ಲೆಸನ್ ಒಂದು ಪ್ಲೇಸ್ ಇದೆ. ಪ್ಲೇಸ್ ಅನ್ನೋದಕ್ಕಿಂತ ಅದೊಂದು ಫರ್ಬಿಡನ್ ಹೋಟೆಲ್ ಅಂತ ಹೇಳ್ಬೋದು. ಹೋಟೆಲ್ ಕನ್ಸ್ಟ್ರಕ್ಟ್ ಆಗಿದೆ, ಏನೋ ಒಂದು ರೀಸನ್ಸ್ ಗಳಿಂದ ಅದನ್ನ ಕಂಟಿನ್ಯೂ ಮಾಡಿಲ್ಲ. ಮನುಷ್ಯ ಅನ್ನೋ ಪ್ರಾಣಿ ಭೂಮಿ ಮೇಲೆ ಇಲ್ದಿದ್ದಾಗ ಹೇಗ್ ಆಗ್ಬಹುದು ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ. ಒಂದ್ಸಲಿ ಆ ಹೋಟೆಲ್ ನೋಡಿ ನೀವು. ಆ ಹೋಟೆಲ್ಗೆ ಈಗ ಕಾಡ್ ರಸ್ತೆಲ್ಲೇ ಹೋಗ್ಬೇಕು. ಪರ್ಟಿಕ್ಯುಲರ್ ಆಗಿ ದಾರಿ ಗೊತ್ತಾಗಲ್ಲ ನಿಮ್ಗೆ. ಇಲ್ಲಿಂದ ಹೋಗಿ ಅಂದ್ರು ನಾನು ಬ್ಲೈಂಡ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಬೇಸ್ಗೆಲ್ ಸ್ವಲ್ಪ ಜನ ಓಡಾಡ್ಬೋದು ಏನೋ, ಮಳೆಗಾಲದಲ್ಲಂತೂ ಯಾರು ಓಡಾಡಲ್ಲ. ಇಲ್ಲಿ ಬರೀ ದನ ಹೆಜ್ಜೆ ಬಿಟ್ರೆ ಮತ್ತೇನೂ ಇಲ್ಲ. ಬಂದ್ವಿ ಆ ಜಾಗಕ್ಕೆ. ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದು. ಆಕ್ಚುಲ್ ಆಗಿ 5 ಸ್ಟಾರ್ ಹೋಟೆಲ್ ಆಗತ್ತೆ ಅಂತ ಇತ್ತಂತೆ. ಒಂದ್ಸಲಿ ಬಂದು ನಿಂತಿಗೆ ನಾನು ಮುಂಚೆನು. ನಿಶಬ್ದವಾಗಿದೆ ಆಯ್ತಾ ಜಾಗ. ಮತ್ತೊಂದು ಒಂಥರ ನೆಗೆಟಿವ್ ವೈಬ್ಸ್ ಅನ್ಸತ್ತೆ. ಯಾಕಂತ ಹೇಳಿದ್ರೆ ನಾವು ತುಂಬಿದ ಮನೆ ನೋಡಿರ್ತೀವಲ್ಲ, ಈ ರೀತಿ ಅಂಡರ್ ಕನ್ಸ್ಟ್ರಕ್ಷನ್ ಒಳಗಡೆ ಎಲ್ಲ ಗಿಡ ಮಟ್ಟೆಲ್ಲ ಬೆಳ್ಕೊಂಡಿರೋದು ನೋಡಿದಾಗ ಆಬ್ವಿಯಸ್ ಆಗಿ ಒಂದು ನೆಗೆಟಿವ್ ವೈಬ್ಸ್ ಬಂದೇ ಬರುತ್ತೆ. ಈ ಹೋಟೆಲ್ ಕನ್ಸ್ಟ್ರಕ್ಟ್ ಆಗಿದ್ದಿದ್ರೆ ಇದೊಂಥರ ರಾಜ ಮಾರ್ಗ ತರ ಇರ್ತಿತ್ತು. ಇವಾಗ ಹೇಗಾಗಿದೆ ನೋಡಿ. ಮನುಷ್ಯ ಭೂಮಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅನ್ನೋದು ಇಲ್ಲ ಇದೆ ಉದಾಹರಣೆ. ಕಾಡ್ ಎಷ್ಟು ಚಂದ ಆವರಿಸ್ಕೊಂಡಿದೆ. ಇದು 35 ವರ್ಷ ಹಳೆಯದಂತೆ. ಅದ್ರ ಜೊತೆಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಇದಕ್ಕೆ ರಾಜೀವ್ ಗಾಂಧಿನೂ ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಲೋಕಲೈಟ್ಸ್ಗಳು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳ್ಬಿಟ್ಟು. ಅವ್ರು ತೀರ್ಕೊಂಡ ನಂತರ ಇದು ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು ಅಂತ ಹೇಳಿದ್ರು. 35 ವರ್ಷದ ಮೇಲ್ಪಟ್ಟಿದೆ ಅಂತ ಹೇಳ್ತಾ ಇದ್ರು. ಈ ಬಿಲ್ಡಿಂಗಿಗೆ ಮೇಂಟೆನೆನ್ಸ್ ಇಲ್ಲದೆ ನಿರಂತರ ಮಳೆ ಗಾಳಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಇದು ಸೇಫ್ ಅನ್ಸಲ್ಲ. ಅಗೊಂಡ ಬೀಚ್ ಕಾಣತ್ತೆ ನಿಮ್ಗೆ ಇಲ್ಲಿಂದ. ಬಾವಲಿಗಳು ನೋಡಿ ಇಲ್ಲಿ. ಓಹೋ ಹೆದ್ರು ಬಿಟ್ಟು ಆಯ್ತಾ. ಎಂಟ್ರಿ ಆದ್ರೂ ಕೂಡ ಹೆದರಿಸ್ಬಿಟ್ಟು. ಚಂದ ಇದೆ ಆಯ್ತಾ. ಚಿಕ್ಕ ಚಿಕ್ಕ ರೂಮ್ಗಳು. ಇಲ್ಲಿ ವಿಚಿತ್ರ ಸೌಂಡ್ಗಳು ಬರುತ್ತೆ. ಅದು ಇದು ಅಂತ ಹೇಳ್ಬಿಟ್ಟು ಒಂದು ರೂಮರ್ಸ್ ಇದೆ ಅಷ್ಟೇ. ಇದಕ್ಕೆ ರಷ್ಯನ್ ಗೋಸ್ಟ್ ಹೋಟೆಲ್ ಅಂತಾನೂ ಕರೀತಾರೆ, ಗೋಸ್ಟ್ ಹೋಟೆಲ್ ಅಂತಾನೂ ಕರೀತಾರೆ. ನಿಮ್ಗೇನಾದ್ರೂ ಅಂತ ಸೌಂಡ್ಗಳು ಕೇಳಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ದಯಮಾಡಿ ಹೆದರಬೇಡಿ. ಇಲ್ಲ ಸೆಕ್ಯೂರಿಟಿಗಳಿರ್ತಾರೆ, ಅವರೇ ಏನಾದರೂ ಸೌಂಡ್ ಮಾಡಿರ್ತಾರೆ ಅಷ್ಟೇ. ಗೋಸ್ಟ್ ಹೋಟೆಲ್ ಮುಗೀತು. ಫಸ್ಟಿಗೆ ಬಂದಾಗ ನಿಜವಾಗ್ಲೂ ತುಂಬ ನೆಗೆಟಿವ್ ವೈಬ್ಸ್ ಅನಿಸ್ತಿತ್ತು. ಒಂದ್ಸಲಿ ಬಂದಿದ್ದ ಜಾಗ ಅಲ್ಲ, ಇವಾಗ ಫುಲ್ ಧೈರ್ಯ ಬಂದ್ಬಿಟ್ಟಿದೆ. ಇನ್ನೊಂದ್ಸಲಿ ಭೂತಗಳಿಗೂ ನನ್ನ ಹೊಸ ಮುಖ. ಮೋಸ್ಟ್ಲಿ ಅವು ಹೆದರಿದ್ದು, ನಾನು ಹೆದರಿದೆ. ಇವಾಗ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಅವು ಹೆದರಿಸಲ್ಲ, ನಾನು ಹೆದರಿಸಲ್ಲ. ಓಕೆ. ಅಗೊಂಡದಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕೊಲವಾ ಬೀಚಿಗೆ ಹೋಗೋ ರೋಡ್ ಕಾಣುತ್ತೆ. 1 ಕಿಲೋಮೀಟರ್ ಆಫ್ ರೋಡಿಂಗ್ ಅಷ್ಟೇ. ಒಂಥರ ಮಜಾ ಇದೆ ಇಲ್ಲಿ ಆಫ್ ರೋಡ್ ಮಾಡೋಕ್ಕೆ. ಈ 1 ಕಿಲೋಮೀಟರ್ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದರೆ ನೀವು ಕೊಲವಾ ಬೀಚ್ನ ಆಕ್ಸೆಸ್ ಮಾಡ್ಬೋದು. ಸೌತ್ ಗೋವಾದಲ್ಲಿ ಸಿಗೋ ಒಂದು ಬ್ಯೂಟಿಫುಲ್ ಬೀಚಲ್ಲಿ ಕೊಲವಾನು ಒಂದು. ಕಂಪ್ಲೀಟ್ ಬ್ರೀತ್ ಟೇಕಿಂಗ್ ಕ್ಲಿಫ್ ವ್ಯೂ ಸಿಗುತ್ತೆ ಇಲ್ಲಿಂದ. ಬೀಚ್ ಆಕ್ಸೆಸ್ ಮಾಡೋಕೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಅಗೊಂಡ ಥರನೇ ಈ ಜಾಗನೂ ಕಾಯಾಕಿಂಗಿಗೆ ಫೇಮಸ್. ಇಲ್ಲಿಗೆ ಬಂದ್ಬಿಟ್ಟು ಕಾಯಾಕಿಂಗ್ ಪಾಯಿಂಟ್ ಅಲ್ಲಿದೆ. ನೀರು ಜಾಸ್ತಿ ಆಗ್ತಾ ಇರತ್ತೆ ಇಲ್ಲಿ, ಆದರೆ ಮೊಣಕಾಲು ಮಟ್ಟ ನೀರಿದೆ ಇವಾಗ. ಹೆಚ್ಚಾಗಿ ಕಯಾಕಿಂಗಿಗೆಲ್ಲ ಬಂದಿದ್ದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೀವು ಇಲ್ಲಿಂದ ನೋಡಿರ್ತೀರಾ. ನನಗೆ ಪರ್ಟಿಕ್ಯುಲರ್ ಆಗಿ ಕೊಲವಾ ಬೀಚ್ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲೇನು ಕಯಾಕಿಂಗ್ ಮಾಡ್ತೀರಲ್ಲ, ಅದಷ್ಟು ಜಾಗದಲ್ಲಿ ಮಾತ್ರ ಕ್ರೌಡ್ ಇರುತ್ತೆ. ಅದನ್ನ ದಾಟ್ಕೊಂಡು ಈ ಕಡೆ ಬಂದರೆ ಈ ಕಡೆ ತುಂಬ ಪೀಸ್ಫುಲ್ ಆಗಿರುತ್ತೆ ಆಯಿತಾ. ಮತ್ತು
ಸಮುದ್ರ ತುಂಬಾ ಅಬ್ಬರಿಸ್ತಾ ಇರತ್ತೆ ಇದು ಯಾವಾಗ್ಲೂ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರಲ್ಲಿ ಇಳಿಯೋದು ಒಳ್ಳೇದಲ್ಲ. ನೀರಲ್ಲಿ ಇಳಿಯೋಗೋಸ್ಕರನೇ ಆ ಕಡೆ ನಿಮ್ ಕಯಾಕಿಂಗ್ ಪಾಯಿಂಟ್ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೋದು, ಅದು ಸೇಫ್ ಆಗಿರುತ್ತೆ. ಕೊಲ್ಕಾ ಬೀಚಿಗೆ ಬಂದ್ರೆ ಅಲ್ಲಿಗೆ ಹೋಗಿ ಆಯ್ತಾ, ಚೆನ್ನಾಗಿದೆ, ಮೀನು ಹಿಡಿತಾ ಇರ್ತಾರೆ, ಆ ಪ್ಲೇಸ್ ಒಂಥರ ಚೆನ್ನಾಗಿರ್ತದೆ. ನಂದು ಈ ರೈಡಿಂದ ಇನ್ನೊಂದು ಮೋಟಿವ್ ಏನಿತ್ತು ಅಂತ ಹೇಳಿದ್ರೆ ಮುಂಬೈಗೆ ಹೋಗೋದು ಅಂತ ಹೇಳ್ಬಿಟ್ಟು ಗಣೇಶ ವಿಸರ್ಜನೆ ನೋಡೋಕ್ಕೆ. ಅದು ಆಗಿಲ್ಲ ಈ ಸಲ, ಆದರೆ ಈ ಸಲ ಪಾಲೋಲೆಂಬಲ್ಲೇ ಸಾರ್ವಜನಿಕ ಗಣಪತಿ ವಿಸರ್ಜನೆಯಲ್ಲಿ ಭಾಗಿಯಾದೆ, ಚೆನ್ನಾಗಿತ್ತು.